ನಿಮ್ಮಲ್ಲಿ ಒಂದು ಫೈರಿನ್ ಪ್ರಕರಣ ನಡೆದಿದೆಯಾ ಅಂತ ಕೇಳಿದ್ರು. ಅದುವರೆಗೂ ಯಾರಿಗೂ ಮಾಹಿತಿ ಇರಲಿಲ್ಲ. ನಾನು ಇಲ್ಲ ಅಂಥದ್ದು ಯಾವುದು ನಮ್ಮಲ್ಲಿ ನಡೆದಿಲ್ಲ ಅಂತ, ನಡೆದಿರಿ ಇಷ್ಟೊತ್ತಲ್ಲಿ ಗೊತ್ತಾಗ್ತಾ ಇತ್ತು ಅಂತ ಹೇಳಿದೆ. ಇಲ್ಲ ಮೇಡಮ್ ನಿಮ್ಮಲ್ಲೇ ಅಂತೆ ಅಂದೆ. ಇಲ್ಲ ಇದುವರೆಗೂ ಎಲ್ಲೂ ರಿಪೋರ್ಟ್ ಆಗಿಲ್ಲ ನನಗೆ ಗೊತ್ತಿದ್ದಂಗೆ, ಯಾಕೆ ನೈಟ್ ರೌಂಡ್ಸ್ ಆಫೀಸರ್ ಇರ್ತಾರೆ ಮತ್ತು ಅರ್ಲಿ ಮಾರ್ನಿಂಗ್ ರೌಂಡ್ಸಲ್ಲೂ ಇರ್ತಾರೆ, ಸೊ ಯಾರಿಗೂ ಗೊತ್ತಿಲ್ಲ. ಮತ್ತು ಹೈವೇಲಾಗಿರೋ ಹೈವೇ ಪೆಟ್ರೋಲಿಂಗ್ ಇರುತ್ತೆ ಅಂತ ತಿಳಿಸಿದೆ. ತದನಂತರ ನಾನು ಕೇಳಿದೆ ನಿಮಗೆ ಹೆಂಗೆ ಗೊತ್ತಾಯಿತು ಈ ವಿಚಾರ ಕೇಳಿದೆ. ಅವರು ವಿಕ್ಟಿಮೇ ನನಗೆ ಫೋನ್ ಮಾಡಿದ್ರು ಅಂತ ಹೇಳಿದರು. ಅಯ್ಯೋ ಆಗಿದ್ರೆ ವಿಕ್ಟಿಮ್ ನಂಬರ್ ಕೊಡಿ, ನಾನು ಅವ್ರಿಗೆ ನಾನು ಫೋನ್ ಮಾಡಿಸ್ತೀನಿ ಅಂದೆ. ಅವರು ನಂಬರ್ ಪಾಸ್ ಮಾಡಿದ್ರು. ಅದನ್ನು ನಮ್ಮ ಇನ್ಸ್ಪೆಕ್ಟ್ರ್ ಕೊಟ್ಟು ತಕ್ಷಣ ಅದು ಏನಾಗಿದೆ ಇನ್ಫಾರ್ಮೇಷನ್ ತಿಳ್ಕೊಂಡು ನನಗೆ ಹೇಳು ಅಂತ ಹೇಳಿದೆ. ಅವರು ನಮ್ಮ ಇನ್ಸ್ಪೆಕ್ಟ್ರು ಅವರಿಗೆ ವಿಕ್ಟಿಮ್ಗೆ ಫೋನ್ ಮಾಡಿದ್ರು. ಕರೆ ಮಾಡಿ ಕೇಳಿದಾಗ ಅವರು ಸೇಮ್ ಅದನ್ನೇ ಏನಿದೆ ನಾನು ಈಗಾಗಲೇ ಹೇಳಿದ್ದೀನಿ ಏನು ಇನ್ಸಿಡೆಂಟು ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಆವಾಗ ಅವರು ಕಂಪ್ಲೇಂಟ್ ಕೊಡು ಅಂತ ನಮ್ಮ ಇನ್ಸ್ಪೆಕ್ಟ್ರ್ ಹೇಳಿದಾಗ ಇಲ್ಲ ನನಗೆ ಇಂಟ್ರೆಸ್ಟೆಡ್ ಇಲ್ಲ, ನಾನು ಕಂಪ್ಲೇಂಟ್ ಎಲ್ಲ ಕೊಡಲಿಕ್ಕಾಗಲ್ಲ, ಬಿಕಾಸ್ ನಂದು ಡೈಲಿ ವರ್ಕ್ ಹೆಲ್ಡಪ್ ಆಗುತ್ತೆ, ಪೊಲೀಸ್ ಸ್ಟೇಷನ್ ಕೋರ್ಟ್ ಸುತ್ತಲಿಕ್ಕಾಗಲ್ಲ ಅಂತೇಳಿ ಅವರು ನಿರಾಕರಿಸ್ತಾರೆ. ತದನಂತರ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿರ್ತಾರೆ. ಅದನ್ನು ನಮ್ಮ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿ ನನಗೆ ರಿಪೋರ್ಟ್ ಮಾಡ್ತಾರೆ. ತದನಂತರ ನಾವು ವಿಕ್ಟಿಮ್ ಮನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಮೈಸೂರು ಅಂತ ಇದು ಮಾಡಿದೆ. ಸ್ವಲ್ಪ ಹೊತ್ತು ಮತ್ತೆ ಸ್ವಿಚ್ ಆನ್ ಮಾಡ್ಬೋದು ಅಂತ ಅಂದ್ಕೊಂಡು ಆದಮೇಲೆ ಅವ್ರು ಸ್ವಿಚ್ ಆನೇ ಮಾಡೋದಿಲ್ಲ. ಅವಾಗ ಸ್ವಿಚ್ ಆನ್ ಮಾಡ್ದಿದ್ದ ಕಾರಣ ಒಂದು ಟೀಮ್ ಮಾಡಿ ಅವರು ಎಲ್ಲಿ ಮನೆ ಫೈಂಡ್ ಔಟ್ ಮಾಡಿಸೋಣ ಅಂಥೇಳಿ ಒಂದು ಟೀಮ್ ಕಳಿಸಿ ಅವರು ಕಂಪ್ಲೇಂಟ್ ಅಂದರೆ ಅವರು ಹೇಳ್ಬೇಕಾರೆ ನಮ್ಮ ಇವರಿಗೆ ಇನ್ಸ್ಪೆಕ್ಟರ್ SHOಗೆ ಏನು ವಿಚಾರ ಹೇಳಿದ್ದಾರೆ ತಿಳಿದಾಗ ಅವ್ರು ಹೇಳ್ತಾರೆ ಒಂದು ಬ್ಲ್ಯಾಕ್ ಕಲರ್ ಫಾರ್ಚುನರ್ ವೆಹಿಕಲ್ಲು ಅಂತ ತಿಳಿಸಿರ್ತಾರೆ. ಸೊ ನಾನೇನು ಅಂದ್ಕೊಂಡೆ, ಆಯಿತು ಈಗ ಬ್ಲ್ಯಾಕ್ ಕಲರ್ ಫಾರ್ಚುನರ್ ಯಾರ್ದಿರಬೇಕು ಸ್ವಲ್ಪ ಫೈಂಡ್ ಔಟ್ ಮಾಡಿ ಅಂತೇಳಿ ಅದೊಂದು ಟೀಮ್ಗೆ ಬಿಟ್ಟಿದ್ದೆ.